ಅಯ್ಯಯ್ಯೋ, ಯಾಕೆ ಇಷ್ಟೊಂದು ಬೆವ್ತೋಗಿದ್ದೀರಾ? ಆಯ್ತಮ್ಮ, ಆಯ್ತೇನಮ್ಮ? ಆಯ್ತಪ್ಪಯ್ಯ, ತಗೊಳ್ಳಿ ಅಪ್ಪ. ನಾನು ಆಚೆನೆ ಕೈ ತೊಳ್ಕೊಳ್ತೀನಿ ಅಂತ ಹೇಳ್ದಲ್ಲಮ್ಮ. ಸರಿಯಪ್ಪ. ಒಳ್ಳೆ ಹುಡುಗಿ. ಬಿತ್ಕೊಡ್ರಿ. ಇವತ್ತು ಕುಡ್ಕೊಂಬಂದ್ರಾ? ನಿಮ್ಮ ಅಪ್ಪನಿಗೂ ಇಲ್ಲ ಕಣೆ, ಅಲ್ಲ ನಮ್ಮ ಮಾವನಿಗೂ ಕುಡ್ದಿಲ್ಲ ಕಣೆ. ಸುಮ್ಮನಿರ್ರಿ. ಕುಡಿಯೋದಲ್ದೆ ಯಾವಾಗ್ಲೂ ನಮ್ಮ ಅಪ್ಪನ ಮೇಲೆ ಸುಮ್ಮನೆ ಹಣೆ ಬೇರೆ. ವಾಸನೆ ಗಪ್ ಅಂತ ಬರ್ತಾ ಇದೆ ಇಲ್ಲಿ ತನಕ. ನಮ್ಮ ಫ್ರೆಂಡ್ಸು ಬಾಯಾರಿಕೆ ಆಗ್ತಿದೆ ಅಂದ್ಬಿಟ್ಟು ಹೋಗಿ ಕುಡಿದ್ರು. ನಾನು ಸುಮ್ಮನೆ ಜೊತೆಲಿ ಕೂತಿದ್ದೆ ಕಣೆ, ಅದ್ರ ವಾಸನೆ. ಯಾಕ್ರಿ ಹಿಂಗೆ ಹೊಟ್ಟೆ ಉರಿಸ್ತೀರಾ? ಅಣ್ಣಂಗೆ ಇವರಲ್ಲಿ ಎಷ್ಟು ಮರ್ಯಾದೆ ಇದೆ. ನೀವು ಹೀಗೆ ಕುಡಿದು ತೂರಾಡ್ಕೊಂಬರೋದು ಇಡೀ ಊರೇ ನೋಡಿರುತ್ತೆ. ಆದರೆ ಅಣ್ಣನ ಮೇಲೆ ಗೌರವಕ್ಕೆ ಯಾರು ಹೇಳಿರಲ್ಲ. ಅಣ್ಣ ಏನಾದರೂ ನೋಡಿದ್ರೆ ಆ ಹುಡುಗಿ ಅಡ್ಡ ಬಂದು ಸರಿ ಹೋಯ್ತು, ಇಲ್ಲ ಅಂದಿದ್ರೆ ಕರ್ಮ. ಹಿರಣ್ಮಯಿ ಬಹಳ ಒಳ್ಳೆ ಹುಡುಗಿ, ಅವಳು ಚೆನ್ನಾಗಿರ್ಬೇಕು. ಲೋಕಲ್ ಡ್ರಿಂಕು ರಪ್ಪದಿ ಏರಿಸ್ಬಿಟ್ಟೆ. ನಿಮ್ಮ ಗೋಳು ಇದ್ದಿದ್ದೆ ಯಾವಾಗಲೂ. ಸುಮ್ಮನೆ ಬಿತ್ಕೊಳ್ಳಿ. ಆಮೇಲೆ ತಿನ್ನುವಂತೆ. ಒಂದು ನಿಮಿಷ ಬಾ. ಯಾಕೆ? ನಂದೊಂದು ಅರ್ಜೆಂಟ್ ಕೆಲಸ ಇದೆ, ಅದನ್ನ ನೀನೇ ಮಾಡಬೇಕು. ಏನು? ಹಾ, ಮರ್ತು ಬಿಟ್ಯಾ? ಏನ್ ಕೆಲಸ ಹೇಳು. ಹೊಸ ಡ್ರೆಸ್ಸು ಲಾವಣ್ಯ ಟೇಲರ್ ಶಾಪಲ್ಲಿ ಹೊಲಿಯಕ್ಕೆ ಹಾಕಿದ್ದೆ. ಇವತ್ತೇ ಕೊಡ್ತೀನಿ ಅಂತ ಅಂದಿದ್ರು. ಓ, ತರ್ತೀನಿ ಬಿಡು. ಊಟ ಆದ ತಕ್ಷಣ. ತಕ್ಷಣ ಅಂದ್ರೆ ತಕ್ಷಣನೇ ಹೊರಡ್ಬೇಕು. ಆಮೇಲೆ ತರ್ತೀನಿ ಅಂತ ಹೇಳಿದ್ನಲ್ಲ. ಊಟನ ಬಂದ್ ಮಾಡ್ಬೋದಲ್ಲ? ತುಂಬಾ ಹಸುವಾಗ್ತಿದೆ. ಡ್ರೆಸ್ನ ಇವತ್ತೇ ಹಾಕೊಳ್ಳೋ ಅಂಥದ್ದೇನಿಲ್ವಲ್ಲ, ಸಂಜೆ ತಂದ್ರೂ ನಡೆಯುತ್ತೆ. ಹಂಗಿನ ಅರಮನೆಲಿರೋರ್ಗೆ ನಿರ್ಧಾರ ಮಾಡೋ ಹಕ್ಕಿಲ್ಲ. ನಾನು ಈ ಮನೆ ಮಗಳು ಹೇಳ್ತಾ ಇದ್ದೀನಿ. ನೀನ್ ಹೋಗ್ತ್ಯಾ? ಹೋಗ್ಬೇಕು. ನನ್ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ರೆ.